ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೈಫ್ ವಿತ್ ದೇವಕಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಮ್ಮ ಮನೇಲಿ ಈವ್ನಿಂಗ್ ಸ್ನ್ಯಾಕ್ ಆಗಿ ಬೆಂಡೆಕಾಯಿ ಫ್ರೈ ಅಂದರೆ ಭಿಂಡಿ ಪಕೋಡಾನ ಮಾಡಿದ್ದೆ. ಸೊ ಇದು ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಕಂಪ್ಲೀಟಾಗಿ ನೀರಿಲ್ಲದೆ ಇರೋ ಥರ ಈ ರೀತಿ ಡ್ರೈ ಆಗಿ ಒರೆಸ್ಕೊಬೇಕು. ಸೊ ನೀವು ನೋಡ್ಬೋದು ಒಂಚೂರು ಕೂಡ ನೀರಿಲ್ಲ. ಅದನ್ನು ಈ ರೀತಿ ಉದ್ದುದ್ದಕ್ಕೆ ಚೆನ್ನಾಗಿ ಕಟ್ ಮಾಡ್ಕೊಬೇಕು. ಸೊ ಇಲ್ಲಿ ನಾನು ತೋರಿಸ್ತೀನಿ. ಇದು ಬೆಂಡೆಕಾಯಿನ ಅನ್ನೋ ರೀತಿಯಲ್ಲಿ ಇದು ಇರುತ್ತೆ, ಯಾಕೆಂದರೆ ನಾವು ಕಂಪ್ಲೀಟಾಗಿ ನೀರಿಲ್ಲದೆ ಒರೆಸ್ಕೊಂಡಿರ್ತೀವಲ್ಲ, ಸೊ ಆ ಸ್ಟಿಕ್ಕಿನೆಸ್ ಎಲ್ಲ ಹೋಗಿಬಿಟ್ಟಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಬೆಂಡೆಕಾಯಿ ಉದ್ದುದ್ದಕ್ಕೆ ಈ ಥರ ಸಣ್ಣಕ್ಕೆ ಹೆಚ್ಕೊಬೇಕು. ಸೊ ಇದಕ್ಕೆ ತುಂಬ ಸಿಂಪಲ್ ಫ್ರೆಂಡ್ಸ್. ಕಡಲೆ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಸೊ ಬೆಂಡೆಕಾಯಿ 1/4 kg ತೊಗೊಂಡಿದ್ದೀನಿ ನಾನು. ಸೊ 1 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 1-2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು, ಆಮೇಲೆ ಅರಿಶಿಣದ ಪುಡಿ, ಖಾರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಫ್ರೈ ಮಾಡ್ಕೊಳ್ಳೋಕ್ಕೆ ಎಣ್ಣೆ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಸೊ ಕಡಲೆ ಹಿಟ್ಟು ಹಾಕಿದ್ದೀನಿ, ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ, ಅರಿಶಿಣದ ಪುಡಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡಿದ್ದೀನಿ, ಹಾಗೆಯೇ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ. ಇದೆಲ್ಲನೂ ಕಂಪ್ಲೀಟಾಗಿ ಚೆನ್ನಾಗಿ ಕಲಿಸ್ಕೊಬೇಕು. ಸೊ ಕಲಿಸ್ಕೊಂಡಾದಮೇಲೆ 1-2 ನಿಮಿಷ ಸೈಡಿಗೆ ಇಟ್ಕೊಂಡ್ರೆ ಅದರಲ್ಲಿರೋ ಅಷ್ಟು ನೀರು ಏನಾದರೂ ಇದ್ದರೆ ಅದು ಮಾಯಿಶ್ಚರ್ ಎಲ್ಲ ಇರುತ್ತಲ್ವ, ಆದರೂ ಏನಾಗುತ್ತೆ ಅಂದರೆ ಕಡಲೆ ಹಿಟ್ಟು ಸ್ವಲ್ಪ ವೆಟ್ ಆಗುತ್ತೆ. ಸೊ ನಮಗೆ ಪಕೋಡ ಹದಕ್ಕೆ ಬರುತ್ತೆ. ಅಕಸ್ಮಾತ್ ಬಂದಿಲ್ಲ ಅಂತಂದರೆ ನಾವು ಒಂದು ಸ್ವಲ್ಪ 2-3 ಟೇಬಲ್ ಸ್ಪೂನಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ತುಂಬ ನೀರನ್ನ ಹಾಕ್ಕೊಬಾರ್ದು. ಸೊ ನೀವು ಇವಾಗ ನೋಡ್ಬೋದು, ನಾನು ಬರೀ 2-3 ಟೇಬಲ್ ಸ್ಪೂನ್ ಅಷ್ಟೇ ನೀರು ಹಾಕಿ ಕಲಸಿದ್ದೀನಿ. ತುಂಬ ಡ್ರೈ ಆಗಿ ಈ ಥರ ಇರಬೇಕು, ಇಲ್ಲಾಂದರೆ ಪಕೋಡ ಆಗಿರೋ ನಮಗೆ ಹಾಕೋಕ್ಕೆ ಬರೋದಿಲ್ಲ. ಸೊ ಎಣ್ಣೆ ಇಟ್ಕೊಂಡಿದ್ದೀನಿ ಸ್ಟೌವಲ್ಲಿ, ಎಣ್ಣೆ ಕಾದಿದೆ. ಈಗ ತುಂಬ ಬಿಡಿ ಬಿಡಿಯಾಗಿ ಹಾಕೋದೇನು ಬೇಕಾಗಿಲ್ಲ, ಯಾಕೆಂದರೆ ಅದು ಫ್ರೈ ಆಗುವಾಗಲೇ ಅದೇ ಬಿಡಿಸ್ಕೊಳ್ಳುತ್ತೆ. ಸೊ ಬೆಂಡೆಕಾಯಿ ಸ್ವಲ್ಪ ಈ ರೀತಿ ಬಿಡಿ ಬಿಡಿಯಾಗಿ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿ ಫ್ರೈ ಆಗುತ್ತೆ. 1 2 to 3 ಮಿನಿಟ್ಸ್ ಅದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿ ಫ್ರೈ ಆಗೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ನೀವು ನೋಡ್ಬೋದು ಈವ್ನಿಂಗ್ ಸ್ನ್ಯಾಕ್ ತುಂಬ ಬೇಗ ರೆಡಿ ಆಗುತ್ತೆ. ಬೆಂಡೆಕಾಯಿ ಫ್ರೈ ಅಂದರೆ ಭಿಂಡಿ ಫ್ರೈ ಅಂತಲೂ ಹೇಳ್ತಾರೆ ಇದನ್ನು ನಾರ್ತ್ ಇಂಡಿಯಾನಲ್ಲಿ. ಸೊ ಇದು ತುಂಬ ಈಸಿ ಮತ್ತು ಬೇಗನೂ ಆಗೋಗ್ಬಿಡುತ್ತೆ. ಪ್ರಿಪ್ರೇಷನ್ ಟೈಮ್ ಬಂದುಬಿಟ್ಟು ನಿಮಗೆ ಒಂದು 4 to 5 ಮಿನಿಟ್ಸ್ ಅಷ್ಟೇ. ಸೊ ಇದನ್ನು ನಾನು ಕಿಚನ್ ಟಿಶ್ಯೂಸ್ ಇರುತ್ತಲ್ವ ಅದ್ರ ಮೇಲೆ ಹಾಕ್ಕೊತೀನಿ, ಯಾಕೆಂದರೆ ಆಯಿಲ್ ಅಕಸ್ಮಾತ್ ಏನಾದರೂ ಇದ್ದರೆ ಅದೆಲ್ಲ ಹೀರ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಮ್ಮ ಸೂಪರ್ ಫೇಮಸ್ ನಾರ್ತ್ ಇಂಡಿಯನ್ ಸ್ನ್ಯಾಕ್ ಭಿಂಡಿ ಫ್ರೈ ಅಥವಾ ಬೆಂಡೆಕಾಯಿ ಫ್ರೈ ಈಗ ರೆಡಿಯಾಗಿದೆ. ಗೋಲ್ಡನ್ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ. ತಿನ್ನೋಕ್ಕೆ ತುಂಬ ಕ್ರಿಸ್ಪಿಯಾಗಿರುತ್ತೆ, ಯಾಕೆಂದರೆ ನಾವು ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸಿದ್ದೀವಲ್ವಾ. ಸೊ ಇದು ನಮ್ಮ ಮನೆಯ ಇವತ್ತಿನ ಈವ್ನಿಂಗ್ ಸ್ನ್ಯಾಕ್. ನಿಮ್ಮ ಮನೇಲಿ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.